ಸಾರ್ವಜನಿಕರನ್ನು ಕ್ಯಾರೆ ಅನ್ನದ ಸಚಿವ ಎಚ್.ಸಿ. ಮಹದೇವಪ್ಪ. ರಾಜಕಾರಣಿಗಳು ಸಂಘ ಸಂಸ್ಥೆಯವ್ರನ್ನ ಗಮನಿಸ್ತಾ ಇಲ್ಲ ಸರ್. ಮಗನ ಗೆಲುವಿನ ಮುಂಚೆಯೇ ದರ್ಪ ತೋರಿದ ಸಚಿವ ಎಚ್.ಸಿ. ಮಹದೇವಪ್ಪ. ನಾವು ಬೆಳಿಗ್ಗೆನೆ ಬಂದವ್ರ ಮನೆ ಹತ್ರ ಕಾಯ್ದ್ರು ಸೌಜನ್ಯಕ್ಕಾದ್ರೂ ಬಂದಿದ್ದೀರಾ, ಏನು ಬಂದಿದ್ದೀರಾ, ನಿಮ್ಗೆ ಏನಾಗಬೇಕು ಅನ್ನೋಷ್ಟು ಕೇಳೋಷ್ಟು ಪೇಷನ್ಸ್ ಇಲ್ಲ. ಎಸ್.ಸಿ. ಮಹದೇವಪ್ಪನವರು ಸರ್ ಯಾರು ಅಂದ್ರೆ ಏನು ಹೇಳೋದು, ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು. ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳು ಇವರು ಸಮಾಜ ಸುಧಾರಿಸೋರು. ಇವರೆಲ್ಲ ಬೇಕಾದ್ರೆ ಒಳಗೆ ಕರೆದು ಮಾತಾಡ್ತಾರೆ. ಓಟ್ ಯಾರು ಇಂಥವ್ರಿಗೆ ಓಟ್ ಕೊಟ್ಬಿಟ್ಟು ಏನು ಮಾಡೋಣ ನಾವು ಸಮಾಜದಲ್ಲಿ ಇಂಥವ್ರಿಗೆ? ಸಿದ್ದರಾಮಯ್ಯ ಹೇಳ್ತಾರೆ, ನಾನು ಹೇಳ್ದಾಗ ಓಟ್ ಕೊಟ್ಬಿಟ್ಟು ಹೇಳ್ದಾಗ ಓಟ್ ಕೊಟ್ಬಿಟ್ಟು ಇಂತಾರಲ್ಲ, ಎಲ್ಲ ಬಕರಗಳ ಪ್ರಜೆಗಳು. ಬಕರಗಳ ಪ್ರಜೆಗಳು ಸರ್. ನಾನು ಬಂದಿದ್ದು 7 ಗಂಟೆಗೆ ಬಂದಿದ್ದು, ಇವತ್ತೆಲ್ಲ ಇದು 4ನೇ ದಿನ ನಂದು. 4 ದಿನ ಒಂದಿನ ಸಿಕ್ಕಿಲ್ಲ ನಮಗೆ. ಇವರು ಒಂದಿನ ಭೇಟಿ ಕೊಟ್ಟಿಲ್ಲ, ಇವರು ಒಂದಿನ ಭೇಟಿ ಕೊಟ್ಟಿಲ್ಲ. ಇಂಥವ್ರು ಸಮಾಜ ಒಂದು ನಿಮಿಷ, ಇಂಥವ್ರು ಸಮಾಜನ ಹೆಂಗೆ ಸುಧಾರಿಸ್ತಾರೆ? ಈ ದೇಶದ ಪರಿಸ್ಥಿತಿ ಏನಾಗಿದೆ ಮುಂದೆ, ಈ ಬಡ ಜನಗಳದ್ದು ಹೆಂಗಾಗಿದೆ? ಇಲ್ಲಿ ಎಷ್ಟೋ ಜನ ಬಂದು BP ಶುಗರ್ ಎಷ್ಟೋ ಜನ ಇದ್ದಾರೆ. ತಿನ್ನೋಕ್ಕೆ ಕುಡಿಯೋಕೆ ನೀರಿಲ್ಲ, ತಿನ್ನೋಕೆ ಅನ್ನ ಇಲ್ಲ ಅವ್ರಿಗೆ. ಇವರು ನಾಷ್ಟ ಮಾಡ್ತಾಯಿದ್ದೀನಿ, ನಾಷ್ಟ ಮಾಡ್ತೀನಿ, ಪೌಡ್ರ್ ಹಾಕತ್ತೀನಿ, ಸುನಾವ್ ಹಾಕತ್ತೀನಿ 10 ಗಂಟೆ. ಯಾಕೆ ಇಂಥವ್ರಿಗೆಲ್ಲ ಯಾರು ಈಗ ಬಂದ್ರಲ್ಲ ಕರೆದುಬಿಟ್ಟು ಜನಗಳ ನಿಮ್ಗೆ ಏನು ಬೇಕು ಏನು ಎತ್ತ ಅಂತ 4 ಜನ ಕರೆದು ಮಾತಾಡಿದ್ರ? ಇವ್ರಿಗೆ ಎಂಥದ್ದು ಮೀಟಿಂಗ್ ಇರ್ತದೆ ಇವ್ರಿಗೆ? ಈ ಜನ ಪ್ರಜೆಗಳನ್ನ ಮಾತಾಡ್ಸ್ಬೇಕಾನೆ ಮೊದಲು. ಒಬ್ಬೊಬ್ಬನೇ ಒಂದು ನಿಮಿಷ, ನಮ್ದು ರಾಜ್ಯ ಮಟ್ಟದ ಸಂಘಟನೆ ನಾವು ಈಗ ಪ್ರೆಸ್ ಮೀಟ್ ಮಾಡ್ತೀವಿ. ಈಗ ನಾವು ಇವ್ರ ವಿರುದ್ಧವಾಗಿ ಪ್ರೆಸ್ ಮೀಟ್ ಮಾಡ್ತೀವಿ. ಕಾಂಗ್ರೆಸ್ ಇಂದ ಅಲ್ಲ, ಇವರು ಕಾಂಗ್ರೆಸ್ನ ಬದುಕಿಸಿಲ್ಲ. ಒಂದು ನಿಮಿಷ ಬಂದಿದ್ದೀವಿ ನಾವು. ದಲಿತ ಪರ ಸಂಘಟನೆಗಳ ಕೂಡ ನಾವು ಬೆಂಬಲ ಸೂಚಿಸಿದ್ರು ಕಾಂಗ್ರೆಸ್ಗೆ. ಯಾಕಂದ್ರೆ ದಲಿತರು ಮತ್ತು ಅಲ್ಪಸಂಖ್ಯಾತ ಪರವಾಗಿ ಸಂವಿಧಾನದ ಉಳಿವಿಗಾಗಿ ಕಾಂಗ್ರೆಸ್ ಬೆಂಬಲಿಸಬೇಕು ಅಂತ ನಾವು ಇರೋದು. ನಾವು ನಮ್ಮ ಮೈಸೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ನಮ್ಮ ಎಸ್.ಸಿ. ಮಹದೇವಪ್ಪ ಸಾಹೇಬ್ರನ್ನ ಭೇಟಿ ಮಾಡಿ ನಾವು ಮಾತಾಡಬೇಕು, ಕಷ್ಟಗಳ ಬಗ್ಗೆ ನಾವು ಅವ್ರಿಗೆ ತಿಳಿಸ್ಬೇಕು ಅಂತ ಬರ್ತಿದ್ದೀವಿ. 4 ದಿನದ ಕೂಡ ಭೇಟಿ ನಮ್ಗೆ ಸಿಗ್ತಾ ಇಲ್ಲ. ಅವ್ರಿಗೆ ಯಾರು ಬೇಕು ಅವ್ರನ್ನ ಒಳಗಡೆ ಕರ್ಕೊತಾರೆ, ಮಾತಾಡಿಸ್ತಾರೆ, ಹೊರಗಡೆ ಕೂತಿರೋ ನಾಳೆ ಕಳಿಸ್ಬಿಟ್ಟು ಕಾರ ಹೊಂಟೋಗ್ತಾರೆ. ಈ ತರ ಸಮಾಜ ಸೇವೆ ಮಾಡೋದು ಸರ್. ಕಾರಣ ಅದು ಯಾಕೆ ಸರ್ ಈ ತರ ಕೆಲಸ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಬಟ್ ನಾವೆಲ್ಲ ಕಾಂಗ್ರೆಸ್ ಬೆಂಬಲಿಸಬೇಕು ಅಂತ ಕೂಡ ಅಭಿಮಾನದಿಂದ ಬಂದಿರೋದು ನಾವು. ಈಗ ಯತೀಂದ್ರ ಮಾತೆತ್ತರೆ ಇಡೀ ಎಲ್ಲಕ್ಕೂ ಯತೀಂದ್ರ ಅಂತಾರಲ್ಲ, ಯತೀಂದ್ರನೂ ಕೈ ಸಿಕ್ಕಲ್ಲ, ಸಿದ್ದರಾಮಯ್ಯನೂ ಕೈ ಸಿಕ್ಕಲ್ಲ, ಎಸ್.ಸಿ. ಮಹದೇವಪ್ಪನೂ ಕೈ ಸಿಕ್ಕಲ್ಲ, ನಾಳೆ ಅವ್ನ ಮಗನೂ ಕೈ ಸಿಕ್ಕಲ್ಲ. ಯಾರನ್ನ ಕೇಳವ ನಾವು? ಕಷ್ಟ ಸುಖಕ್ಕೆ ಯಾರು ತಗೋ ಹೋಗವು? ಅರಮನೆಯಲ್ಲಿ ಕುಂತ್ಕೊಂಡಿವ್ರು ರಾಜರಾಗಿ ಬಂದವರು ಪ್ರಜೆಗಳನ್ನ ಕಷ್ಟ ಕೇಳ್ಬೇಕಲ್ವಾ? ನಿಮ್ಮ ಕಷ್ಟ ಏನು, ನಿಮ್ಮ ಸುಖ ಏನು, ನಿಮ್ಗೆ ಏನಾಗಬೇಕು? ಹಾಸ್ಪಿಟಲ್ ತೊಂದರೆ ಇದ್ದ, ಇನ್ನೊಬ್ರು ತೊಂದರೆ ಇದ್ದ, ಇಲ್ಲ ನಿಮ್ಗೆ ಯಾರು ಏನು, ಎಲ್ಲ ವೋಟರ್ಸ್ಗಳೇ ಬಂದಿರೋದು ಇಲ್ಲಿ. ಎಲ್ಲ ಕಾಂಗ್ರೆಸ್ ಪರವಾಗಿರೋರೆ. ಒಂದು ನಿಮಿಷ, ಎಲ್ಲ ಕಾಂಗ್ರೆಸ್ಸಿಗೆ ಇಲ್ಲಿ ಬಂದಿರೋದು. ನಾನು ಸಿದ್ದರಾಮಯ್ಯ ತಮ್ಮನ ಬಾಮ, ನಾನು ಕಾಂಗ್ರೆಸ್, ನಮ್ಮ ಮಾವರು ಮುಖ್ಯಮಂತ್ರಿ ಆಗಿದ್ದಾರೆ, ನಾವು ಕಾಂಗ್ರೆಸ್. ಆದರೆ ಬಟ್ಟು ಕ್ಷೇತ್ರ ಜನ ಬಂದ ಮೇಲೆ ಅವ್ರನ್ನ ಗಮನಿಸ್ಬೇಕೋ ಗಮನಿಸಬಾರ್ದು? ಇದೆಷ್ಟು ಮಟ್ಟ ಸರಿ ಇದು? ಕುಣಿಸ್ಬಿಟ್ಟು ಬೆಳಿಗ್ಗೆ 7 ಗಂಟೆಯಿಂದ ಕುಣಿಸ್ಬಿಟ್ಟು ಜನನ ಸೌಜನ್ಯಗೂ ಮಾತಾಡ್ಸೋದ್ಮೇಲೆ ಏನಕ್ಕೆ ಇವ್ರ ಮಂತ್ರಿಗಳಾಗ ಏನು ಪ್ರಯೋಜನ? ಇಲ್ಲ ಸರ್, ನಾವು ಯಾಕಂದ್ರೆ ಧಿಕ್ಕರ್ಸಕ್ಕೆ ನಾವು ಕಾಂಗ್ರೆಸ್ಸಿಗರು, ನಾವು ಮೂಲ ಕಾಂಗ್ರೆಸ್ಸಿಗರು. ಈಗ ನಮ್ಮ ಹುಲಿ ಸಿದ್ದರಾಮಯ್ಯನವರು ಕಾಂಗ್ರೆಸ್ಸಲ್ಲಿದ್ದಾರೆ. ನಾವು ಇವ್ರ ಮುಖ ನೋಡ್ತಾ ಇಲ್ಲ, ಇವ್ರ ಅಪ್ಪ ಮಗನ ಮುಖ ನೋಡ್ತಾ ಇಲ್ಲ. ಅವಾಗಿಂದುವೆ ನಾವು ಸಿದ್ದರಾಮಯ್ಯನವ್ರ ಮುಖ ನೋಡಿ ಓಟ್ ಹಾಕ್ತಾ ಇರೋದು ಕಾಂಗ್ರೆಸ್ಗೆ. ಅದು ಬಿಟ್ರೆ ಎಸ್.ಸಿ. ಮಹದೇವಪ್ಪನಾಗಲಿ, ಎಸ್.ಸಿ. ಮಹದೇವಪ್ಪನ ಮಗನಾಗಲಿ ನೋಡ್ಬಿಟ್ಟು ನಾವು ಓಟ್ ಹಾಕಕ್ಕೆ ಬಂದಿಲ್ಲ. ಇವತ್ತು ಹೇಳ್ತೀನಿ, ನಾವು ಹೇಳ್ತೀನಿ ಆ ಮಾತನ್ನ. ನಮ್ಮ ಸಿದ್ದರಾಮಯ್ಯನವ್ರ ಮುಖ ನೋಡಿ ಬಂದಿರೋದು. ಆದರೆ ಸಿದ್ದರಾಮಯ್ಯನವರು ಇದನ್ನ ಇವ್ರು ಹೇಳ್ಬೇಕು ಏನಂತ, ಒಂದು ನಿಮಿಷ, ಕಾರ್ಯಕರ್ತನ ನೀವು ಗಮನಿಸಿ, ಕಾರ್ಯಕರ್ತರ ಜೊತೆ ಮಾತಾಡಿ, ಅವ್ರ ಕಷ್ಟ ಸುಖಗಳು ಭಾಗಿಯಾಗಿ. ಈಗ ಯಾರೋ ಒಂದು ಹಾಸ್ಪಿಟಲ್ ತೊಂದರೆ ಇರ್ತದೆ, ಒಂದು ಲೆಟರ್ ತಗೊಂಡಿರ್ತಾರೆ, ಇವ್ರು ಎದ್ಬಿಟ್ರೆ ಅವ್ರು ಸದೋಗದ ಸರ್? ಅದು ಜನ ನಿರ್ಣಯ ಮಾಡಬೇಕು. ಆದರೆ ಕಾಂಗ್ರೆಸ್ಸಿಗೆ ಒಲವಿದೆ, ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ನಮ್ಮದು ಇದೆ. ಇಡೀ ನಮ್ಮ ಸಂಘಟನೆ ಟೀಮು, ಇಡೀ ಸಂಘಟನೆಗಳೆಲ್ಲ ಕಾಂಗ್ರೆಸ್ ಪರವಾಗಿ ನಿಂತಿದೆ. ಆದರೆ ಇವ್ರು ಬೆಲೆ ಕೊಡ್ತಾ ಇಲ್ವಲ್ಲ, ಯಾಕೆ? ಮುಂದಿನ ನಿರ್ಧಾರ ಅಂತ ಕೈ ಕೊಡ್ತೀವಿ ನಾಳೆ ನೋಡ್ಬಿಟ್ಟು ನಾವು. ಈಗ ನಮ್ಮದೇ ಆದ ಸ್ವತಂತ್ರ ಇದೆಯಲ್ಲ ಸರ್. 1947 ಸ್ವತಂತ್ರ ಬಂದಿರೋದು. ನಾವು ಗುಲಾಮ್ರಲ್ಲ, ನಾವು ಇನ್ನೊಬ್ರು ಗುಲಾಮ್ರಲ್ಲ. ನಾವು ನೇರವಾಗಿ ಹೇಳ್ತೀವಿ. ಎಸ್.ಸಿ. ಮಹದೇವಪ್ಪನಿಗೆ ಹೇಳಿದೆ, ಮಗನಿಗೆ ಹೇಳಿದೆ, ಸಿದ್ದರಾಮಯ್ಯವ್ರಿಗೆ ಹೇಳಿದೆ. ಕಾಂಗ್ರೆಸ್ ಕಾರ್ಯಕರ್ತನ ಗಮನಿಸಬೇಕು ನೀವು. ನಿಮ್ಮ ದುರಾಂಕಾರ ತೋರಿದ್ರ ಮುಂದಿನ ದಿನಗಳಲ್ಲಿ ಜನ ನಿಮ್ಗೆ ತಕ್ಕ ಸಾಕ್ತಿ ಮಾಡ್ತಾರೆ. ನಾನು ಹೇಳೋದಷ್ಟೇ. ಸಿದ್ದರಾಮಯ್ಯ ಅವರು ಪುಟ್ಟರಾಜು ಅಂತ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಾನು ನೇರವಾಗಿ ಮಾತಾಡಿದ್ರೆ ಹೆಂಗೆ? ಸಿದ್ದರಾಮಯ್ಯವರು ನಾವು ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ರಕ್ಷಣಾ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಾವು ಜನಸೇವೆ ಮಾಡ್ಕೊಂಡು 20 ವರ್ಷದಿಂದ ಬಂದಿದ್ದೀವಿ. ಒಬ್ಬ ಬರುವ ಬಂದು ಕೂಡ ಫೋನ್ ಮಾಡಿದ್ರು ಕೂಡ ನಾವು ಓಡ್ತೀವಿ.
ಅವ್ರ ಮನೆಗೆ ಹೋಗಿ ನಾವು ಕಷ್ಟ ಸುಖ ಕೇಳ್ತೀವಿ. ಇವರು ಮಂತ್ರಿಗಳಾಗಿ ಯಾಕೆ ಕೇಳ್ತಾ ಇಲ್ಲ? ಯಾರು 4 ಜನ ಒಳಗೆ ಬಂದವ್ರು ಅಷ್ಟು ಜನ ಓಟ್ ಹಾಕೋರು, ಅಷ್ಟು ಜನ ಮಗನ ಕೆಲ್ಸಗಳಾಗುತ್ತೆ ಇವರು. ಕಾರ್ಯಕರ್ತರನ್ನ ಕಡೆಗಣಿಸಿದ ಮೇಲೆ ಕಾರ್ಯಕರ್ತರನ್ನ ಉಲ್ಟಾ ಮಾಡ್ತಾರೆ. ಇನ್ನು ಪ್ರೆಸ್ ಮೀಟ್ಗಳ ಕೊಡ್ತೀವಿ ಎಷ್ಟು ಇದು ನಮ್ಮನ್ನ ಎಲ್ಲ ಕಾರ್ಯಕರ್ತರು ನನ್ನನ್ನು ಕಡೆಗಣಿಸಿದ್ರೆ ಪರವಾಗಿಲ್ಲ, ತೊಂದರೆ ಇಲ್ಲ. ಆದರೆ ಹೆಂಗಸು ಮಕ್ಕಳು ವಯಸ್ಸಾದ್ರು ಬಂದಿದ್ದಾರಲ್ಲ ಸರ್, ಅವ್ರನ್ನ ಮಾತಾಡ್ಸ್ಬೇಕಾನೆ. ಅಟ್ಲೀಸ್ಟು ಈಗ ಬಂದಿರೋ ಜನಕ್ಕೆ ಹಳ್ಳಿಯಿಂದ ಬಂದವ್ರೆ, ಬೆಳಗ್ಗೆ 6 ಗಂಟೆಗೆ ಬಂದವ್ರೆ, ತಿಂಡಿ ತಿಂದಿಲ್ಲ ಅವರು, ಪಾಪ ಕಾಫಿ ಕುಡ್ದಿಲ್ಲ, BP ಶುಗರ್ನವ್ರು ಇದ್ದಾರೆ ಜನ, ಎಷ್ಟೋ ಜನ ಹುಷಾರಿಲ್ಲ ಜನಗಳಿಗೆ, ತಲೆ ತಿರ್ಗಿದ್ದು ಯಾರು ಗ್ಯಾರಂಟಿ? ಇವರು ಸಮಾಜ ಸುಧಾರಿಸಕ್ಕೆ ಬಂದಿದ್ದಾರ ಕಲ್ಯಾಣದಲ್ಲಿ. ಇವ್ರು ಡ್ರೆಸ್ ಹಾಕೊಂಡು ಪೌಡ್ರು ಸುಣ್ಣ ಹಾಕಬಾರ್ದು, 4 ಗಂಟೆ ಬೇಕಾ? ಹಾಂ, ಒಂದು ಹೆಣ್ಣು 10 ನಿಮಿಷ ಬರ್ತದೆ ಒಳಗಡೆಯಿಂದ ಈಚೆಗೆ. ಮನೆಗೆ ನಾವು ಬಂದ ಸಂದರ್ಭದಲ್ಲಿ ಕೂಡ ಅವರು ಬೆಳಿಗ್ಗೆ 7 ಗಂಟೆಗೆ ಬಂದಿದ್ದೀವಿ ಸರ್. ಇನ್ನು ಹೆಚ್ಚು ಕಡಿಮೆ ನಾವು 20-25 ವರ್ಷದಿಂದ ನಾವು ಸಂಘಟನೆ ಕೆಲಸ ಮಾಡ್ತಾ ಇದ್ದೀವಿ. ಆದರೂ ಕೂಡ ಎಸ್ ಸಿ ಮಾದೇವಪ್ಪ ಸಾಹೇಬರು ನಾವು ಮಾತಾಡಿಸ್ತು. ಯಾಕಂದರೆ ಇವತ್ತು ಪ್ರೆಸ್ ಮೀಟ್ ಇತ್ತು, ಇವತ್ತು ಪ್ರೆಸ್ ಮೀಟ್ ಮಾಡೋಣ ಅನ್ಕೊಂಡಿದ್ವಿ. ಎಲ್ಲಿ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಾವು ಪ್ರೆಸ್ ಮೀಟ್ ಮಾಡೋಣ, ಈ ಸತಿ ಕಾಂಗ್ರೆಸ್ ಬೆಂಬಲ ಮಾಡೋಣ. ಇವತ್ತು ಕಾಂಗ್ರೆಸ್ಸು ಇವತ್ತು ಎಲ್ಲ ಬಡ ಜನಗಳಿಗೂ ಕೂಡ ಎಲ್ಲ ಪ್ರತಿಯೊಂದು ಸವಲತ್ತನ್ನು ಕೊಟ್ಟಿದೆ. ಹಾಗಾಗಿ ನಾವು ಕಾಂಗ್ರೆಸ್ ಬೆಂಬಲ ಮಾಡೋಣ ಅಂತೇಳಿ ಪ್ರೆಸ್ ಮೀಟ್ಗೆಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದು. ಆದರೂ ಕೂಡ ಸಾಹೇಬ್ರು ಮನೆಗೆ ಬಂದ ಸಂದರ್ಭದಲ್ಲಿ ಸಾಹೇಬ್ರು ನಮಗೆ ಗಮನಿಸಿಲ್ಲ, ಸರಿಯಾಗಿ ನೋಡಲಿಲ್ಲ. ಬರ್ತೀನಿ ಕ್ಯಾನ್ವಾಸ್ ಇದೆ ಅಂತ ಹೋದ್ರು. ಆದರೂ ಕೂಡ ನಾವು ಕಾಂಗ್ರೆಸ್ ಬೆಂಬಲ ಮಾಡ್ತೀವಿ. ಕಾಂಗ್ರೆಸ್ಸು ಇವತ್ತು ಕೂಡ ಇದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬಡವರಿಗೆ ಇದು ಬೆಂಬಲ ಮಾಡ್ತಕ್ಕಂಥ ಒಂದು ಪಕ್ಷ. ನಾವು ಕೂಡ ಸಂಘಟನೆಯಲ್ಲಿ ಇದ್ರೂ ಕೂಡ ಇವತ್ತು ಕಾಂಗ್ರೆಸ್ ಬೆಂಬಲ ಮಾಡ್ತೀವಿ. ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಕಾಂಗ್ರೆಸ್ಸು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಂಥ ಬಡ ವ್ಯಕ್ತಿಗಳನ್ನ ಕೂಡ ಉದ್ಧಾರ ಮಾಡಿರ್ತಕ್ಕಂಥ ಸಂದರ್ಭ ಬಂದಿದೆ ಈಗ ಕಾಂಗ್ರೆಸ್ಸು. ಹಾಗಾಗಿ ನಾವು ಸಿದ್ದರಾಮಯ್ಯ ಅವರು ಇವತ್ತು ನೆನ್ನೆ ಹೇಳಿದ್ದಾರೆ, ಯಾರೋ HD ಕುಮಾರಣ್ಣ ಅವರು ಹೇಳಿದ್ದಾರೆ, ಮಹಿಳೆಯರು ಕಾಂಗ್ರೆಸ್ನವರು 2,000 ಕೋಟಿ ದಿಕ್ಕು ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಹೇಳಿಕೆಯನ್ನು HD ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಅದು ಖಂಡಿತವಾಗಿ ಅದನ್ನು ಹೇಳ್ಬಾರ್ದು. ಯಾಕಂತಂದರೆ ಕಾಂಗ್ರೆಸ್ ಪಕ್ಷ ಇದು 70 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಕಾಂಗ್ರೆಸ್ಸು ಇವತ್ತು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಯಾರು ಹಿಂದುಳಿದರೆ ಬಡ ರೈತರುಗಳನ್ನ ಇವತ್ತು ಉದ್ಧಾರ ಮಾಡ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ಅವರು ಕೂಡ ಎಂಥ ಬಡ ವ್ಯಕ್ತಿಗಳು ಕೂಡ ಇವತ್ತು ಮಹಿಳೆಯರಿಗೆ 2,000 ರೂಪಾಯಿ ತಿಂಗಳು ಕೊಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರಿಗೂ ಸಮಾನತೆ ಸಿಗುತ್ತೆ, ಎಲ್ಲ ವರ್ಗದ ಜನರು ನೆಮ್ಮದಿಯಾಗಿ ಬದುಕೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಹಿತದೃಷ್ಟಿಯಿಂದ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಒಂದ್ಸಲಿ ಅವ್ರನ್ನ ಭೇಟಿ ಮಾಡಿ ಅವ್ರ ಗಮನಕ್ಕೆ ತಂದು ಆಮೇಲೆ ಪ್ರೆಸ್ ಮೀಟ್ ಮಾಡೋಣ ಅಂತ ಬಂದ್ವಿ. ಬೆಳಿಗ್ಗೆ 7 ಗಂಟೆಯಿಂದ ಬಂದು ಅವ್ರ ಮನೆ ಹತ್ರ ಕಾಯ್ತಾ ಇದ್ವಿ. ಸಂಘ ಸಂಸ್ಥೆಯವ್ರಿಗೆ ಬೆಲೆ ಇಲ್ವಾ? ಮೊದಲು ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಾದರೆ ರಾಜಕೀಯದವ್ರಿಗೆ ಬುದ್ಧಿ ಕಲಿಸ್ತೀವಿ ಈ ಸಲ. ಆದರೆ ಮೊದಲು ಸಂಘ ಸಂಸ್ಥೆಯವ್ರನ್ನ ಗೌರವ ಕೊಡಬೇಕು, ಅವ್ರನ್ನ ಸೌಜನ್ಯತೆಯಿಂದ ಮಾತಾಡಿಸಿ ಅವ್ರಿಗೇನು, ಈಗ ನಾವು 1,000 ಜನ ಕಾರ್ಯಕರ್ತರಿದ್ದೀವಿ, ಎಲ್ಲ ತಾಲೂಕಲ್ಲಿ ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಕಾರ್ಯಕರ್ತರಿದ್ದಾರೆ. ಅವ್ರಿಗೆ ಏನು ಬೇಕು? ಸುಮ್ಮನೆ ಹೋಗಿ ಓಟ್ ಹಾಕಿ ಅಂದರೆ ಹಾಕ್ತಾರಾ? ಅವ್ರಿಗೇನು ಬೇಕು ಬೇಡ, ಅವ್ರ ಕಷ್ಟ ಸುಖ ಏನು, ಅವರ ಬೇಡಿಕೆಗಳೇನು ಅನ್ನೋದನ್ನ ಬಗ್ಗೆ ಮಾತಾಡೋಣ ಅಂತ ಬಂದರೆ ಇವ್ರು ಏನೂ ಮಾತಾಡಲಿಲ್ಲ. ಹೇಳ್ತೀನಿ ಅಂತ ಹೊಟ್ಟೋದ್ರೆ ನಾವು ಈಗ ಎಲ್ಲ ಹೋಗ್ತಾರೆ, ಅವ್ರನ್ನ ಎಲ್ಲಿ ಹುಡ್ಕೊಂಡು ಹೋಗೋಣ ನಾವು? ಹಾಗಾಗಿ ಇಂಥವ್ರಿಗೆ ನಾವು ಬೆಂಬಲಿಸಬೇಕು ಅಂತ ಬಂದಿದ್ದೀವಿ. ಆದರೆ ನಮ್ಮನ್ನು ಬಳಸ್ಕೊಳ್ಳೋ ರೀತಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಅವ್ರಿಗೆ ಅವ್ರ ಮನೆ ಹತ್ರ ಬಂದೀವಿ. ನೆಕ್ಸ್ಟ್ ಇನ್ನೂ ಕೂಡ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತನ ದಯವಿಟ್ಟು ಕಡೆಗಣಿಸಬಾರ್ದು. ಇನ್ನು ನಮ್ಮನ್ನ ಒಂದು ಕಾಂಗ್ರೆಸ್ಗೆ ಬೆಂಬಲ ಮಾಡಿ ಕಾಂಗ್ರೆಸ್ಗೆ ಓಟ್ ಹಾಕೋ ರೀತಿ ಅವ್ರು ಮನವರಿಕೆ ಮಾಡ್ಬೇಕಂತ ಕೇಳ್ಕೊತೀವಿ ಸರ್. ಶ್ರೀ ಮಾದೇವಪ್ಪ ಅವರು ನಮ್ಮ ಸಂಘದ ಕಡೆಯಿಂದ ಬಂದಿದ್ದೀವಿ. ನೆನ್ನೆ ಬಂದು ವಾಪಸ್ ಹೋದು ಇವತ್ತು 2 ಗಂಟೆಗೆ ಬಂದು ಯಾರು ನಮ್ಮ ಗಮನಿಸದೆ ಕಳಿಸ್ತಾರೆ, ಮನೆಯಿಂದ ಹೋಯ್ತಾವಿ ಸರ್. ನಮ್ಗೆ ಊಟ ತಿಂಡಿ, ನಮ್ಗೆ ಆಟೋ ಚಾರ್ಜು, ಬಸ್ ಚಾರ್ಜ್ ಎಲ್ಲ ಬರ್ತೀವಿ ಫ್ರೀ ಅಂತ. ಬಡವರು ಅಂತ ಇಲ್ಲಿ ಗಂಟ ಬಂದಿದ್ದೀವಿ, ಯಾರು ಗಮನಿಸದೆ ಹೋಯ್ತಾರೆ. ಬಂದರು ಅವ್ರನ್ನೇ ನೋಡೋವಂತ ಬಂದೀವಿ. ಸಂಘದಿಂದ ಬಂದೀವಿ, 3 ಸಂಘದಿಂದ. ಗಮನಿಸ್ತಾ ಇಲ್ಲ, ಬರ್ತೀನಿ ಅಂತ ಹೋಯ್ತಾರೆ. ನಾವು ಸಂಘದ ಪರವಾಗಿ ಎಲ್ಲಗೆ ಹೇಳ್ಕೊಂಡು ನಮ್ಗೆ ಓಟ್ ಹಾಕಿಸ್ತೀವಿ ಅಂತ ಬಂದಿದ್ದೀವಿ. ಸಮಾಧಾನ ಆಗಿ ಅವ್ರ ಮನೆ ಹತ್ರಕ್ಕೆ ಬಂದೀವಿ, ಅವ್ರು ಮಾತಾಡ್ಸ್ಕೊ ಹೋಗೋ